ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಿಂದೂ ಧರ್ಮವನ್ನ ನಿಂದಿಸಿರುವುದನ್ನು ಖಂಡಿಸಿ ಹಿಂದೂ ಸಂಘಟನೆಗಳ ಒಕ್ಕೂಟ ಹಾಗೂ ಶ್ರೀ ಗೋವರ್ಧನ ಸಮಿತಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಎಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಲೋಕಸಭೆಯಲ್ಲಿ ನಡೆದ ಕಲಾಪದಲ್ಲಿ ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಹಿಂದೂ ಧರ್ಮವನ್ನ, ಹಿಂದೂ ಸಮಾಜವನ್ನ ಹಿಂಸಕರು ಎಂದು ಅಮಾನವೀಯವಾಗಿ ನಿಂದಿಸಿದ್ದು ಹಿಂದೂ ಸಮಾಜ ಕಠಿಣವಾಗಿ ಖಂಡಿಸುತ್ತದೆ ಎಂದರು. ಇಂತಹ ಹೇಳಿಕೆಯಿಂದ ಇಡೀ ಹಿಂದೂ ಸಮಾಜಕ್ಕೆ ನೋವುಂಟಾಗಿದೆ. ಆದ್ದರಿಂದ ಈ ಹೇಳಿಕೆಯನ್ನ ವಾಪಸ್ ಪಡೆದು ಇಡೀ ಹಿಂದೂ ಸಮಾಜದ ಬಳಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಹಿಂದೂ ವಿರೋಧಿ ಹೇಳಿಕೆ ಕೊಟ್ಟ ರಾಹುಲ್ ಗಾಂಧಿಗೆ ತೊಲಗಲಿ. ಬಂಧುಗಳೇ, ಇವತ್ತಿನ ದಿವಸ ಗೋವರ್ಧನ ಸಮಿತಿ ಮತ್ತು ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲಿ ಹಿಂದುತ್ವ, ಹಿಂದೂಗಳು ಹಿಂಸೆ, ತ್ರಿಶೂಲ ಅಂದರೆ ಹಿಂಸೆ ಅಂತ ಹೇಳಿರ್ತಾರೆ. ಹಿಂದೂ ಭಾವನೆಗೆ ಧಕ್ಕೆಯಾಗಿದೆ ಮತ್ತು ತ್ರಿಶೂಲ ಮತ್ತು ದೇವತೆಗಳನ್ನು, ಆಯುಧ ಹಿಡಿತಿರ್ತಕ್ಕಂಥ ದೇವತೆಗಳನ್ನು ಪೂಜೆ ಮಾಡೋರು ನಾವು, ಸಹನಶೀಲರು, ಅಹಿಂಸೆಯನ್ನು ಹೊಂದಿರತಕ್ಕಂಥವರು, ಶಾಂತಿಪ್ರಿಯರು ನಾವು. ನಮ್ಮ ಹಿಂದೂ ಭಾವನೆಗೆ ರಾಹುಲ್ ಗಾಂಧಿಯವರು ಕೇಳಿಸಿರ್ತಾರೆ, ಧಕ್ಕೆ ತಂದಿರ್ತಾರೆ. ಸಕಲ ಧರ್ಮದವರು ತ್ರಿಶೂಲ ಎಲ್ಲ ಆಯುಧಗಳನ್ನು, ನಮ್ಮ ಪರಶುರಾಮರು ಪರಶುವನ್ನು ಹಿಡಿದಿರ್ತಾರೆ. ಪರಶುರಾಮನ ಕೊಡಲಿ ಅದನ್ನು ಪೂಜೆ ಮಾಡ್ತೀವಿ ನಾವು. ಅದನ್ನು ನಾವು ವ್ಯವಸಾಯದಲ್ಲಿ ಬಳಸ್ತೀವಿ. ನೇಗಲನ್ನು ಪೂಜೆ ಮಾಡ್ತೀವಿ, ನೇಗಲನ್ನು ವ್ಯವಸಾಯದಲ್ಲಿ ಬಳಸ್ತೀವಿ. ಆದರೆ ಹಿಂದೂ ಧರ್ಮ ಹಿಂಸೆ. ಬಂಧುಗಳೇ, ಕಾಂಗ್ರೆಸ್ಸಿನ ಡಬಲ್ ಸ್ಟ್ಯಾಂಡರ್ಡ್ ಏನಂದರೆ, ಚುನಾವಣೆ ಬಂದ ತಕ್ಷಣ ಕೇಸರಿ ಶಾಲು ಹಾಕ್ತಾರೆ, ಹಣೆಗೆ ವಿಭೂತಿ ಬೆಳೀತಾರೆ, ಹಣೆಗೆ ಕುಂಕುಮ ಹಾಕ್ತಾರೆ, ಭಂಡಾರ ಬಡಿತಾರೆ, ದೇವಸ್ಥಾನಗಳನ್ನು ತಿರುಗ್ತಾರೆ. ಹಿಂದೂಗಳ ಓಟ್ ಬೇಕು. ಚುನಾವಣೆ ಮುಗಿದ ತಕ್ಷಣ ಹಿಂದೂಗಳನ್ನು ಹೀಯಾಳಿಸ್ತಾರೆ. ಈ ಒಂದು ಡಬಲ್ ಸ್ಟ್ಯಾಂಡರ್ಡಿಂದ ಹಿಂದೂಗಳು ಏನು ಪಾಠ ಕಲಿಬೇಕಪ್ಪ ಅಂದರೆ, ಕಾಂಗ್ರೆಸ್ಸಿಗೆ ತಕ್ಕ ಪಾಠವನ್ನು ಕಲಿಸಿ ಆ ಕಾಂಗ್ರೆಸ್ಸನ್ನು ನಿರ್ಮೂಲನೆ ಮಾಡಬೇಕು. ಮತ್ತು ಈ ಮೂಲಕ ನಾವು ಒತ್ತಾಯ ಮಾಡೋದೇನಪ್ಪ ಅಂದರೆ, ರಾಹುಲ್ ಗಾಂಧಿಯವರಿಗೆ ಒಂದು FIR ದಾಖಲೆ ಮಾಡಿ ಅವರನ್ನು ಕೇಸ್ ಹಾಕಿ ಅವರನ್ನು ಬಂಧಿಸಬೇಕು ಅಂತ ಈ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.